ಅಣ್ಣನ ಒಂದ್ಸತಿ ಮೀಟ್ ಮಾಡ್ಬೇಕು ಅಂತ ಅವ್ರು ಕರೆದ್ರು. ಏರಿಯಾದಲ್ಲಿ ಗೊತ್ತಲ್ವಾ, ಆಪೋಸಿಟ್ ಏರಿಯಾದಲ್ಲಿ ಜಗಳ ಬರುತ್ತೆ. ಅವ್ರನ್ನ ನೋಡಿ ಇನ್ನೂ ಕಲಿಬೇಕು ಅಂತ ನಮ್ಗೆ. ತಾರಾ ಮೀಡಿಯಾಗೆ ನಿಮಗೆ ಸ್ವಾಗತ. ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಪ್ರೇಕ್ಷಕರಿಗೆ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ವೇಲ್ ಅಂತ. ನಾನು ಇಲ್ಲಿ ಚಾಮರಾಜಪೇಟೆಯಲ್ಲಿ ವಾಸಿಯಾಗಿರೋದು. ನಿಮ್ಮ ಪ್ರೊಫೆಷನ್ ಏನು? ಸಿನಿಮಾ ಬಿಟ್ಟು? ಸಲೂನ್ ಸರ್. ಸಲೂನ್. ಓಕೆ. ಹೇರ್ ಡ್ರೆಸ್ ಸರ್. ಓಕೆ. ಎಲ್ಲಿ? ನಾನು ಇಲ್ಲಿ ಶಂಕರಮಠ ಏರಿಯಾ ಇದೆ, ಅಲ್ಲಿ. ಈಗಲೂ ಮಾಡ್ತಾ ಇದ್ದೀರಾ? ಇಲ್ಲ, ಇವಾಗ ಸದ್ಯಕ್ಕಿಲ್ಲ. ಓಕೆ ಓಕೆ ಓಕೆ. ಸಲಗದಲ್ಲಿ ನಿಮ್ಮ ಪಾತ್ರದ ಹೆಸರೇನು? ಸಲಗದಲ್ಲಿ ಬ್ಯಾಟ್ಸ್ಮನ್ ಅಂತ. ಬ್ಯಾಟ್ಸ್ಮನ್ ಅಂತ ಮಾಡಿದ್ರು. ಅದೇ ಬ್ಯಾಟ್ಸ್ಮನ್. ಭೀಮದಲ್ಲಿ ಪಾತ್ರದ? ಭೀಮದಲ್ಲಿ ಭೀಮಾ ಜೊತೆಯಲ್ಲಿ ಇರೋದು. ಅಲ್ಲ, ಹೆಸರು ನಿಮ್ಮ ಪಾತ್ರದ ಹೆಸರು? ವೇಲು. ಅಲ್ಲೂ ವೇಲು, ಇಲ್ಲ ಸಿನಿಮಾದಲ್ಲಿ ಒರಿಜಿನಲ್ ಅದೇ ನೇಮ? ಓಕೆ ಓಕೆ ಓಕೆ. ಈ ಆಪರ್ಚುನಿಟಿ ಹೆಂಗ್ ಬಂತು ನಿಮಗೆ? ಅವಕಾಶ ಹೆಂಗ್ ಬಂತು? ಸರ್, ಇದು ನಮ್ಮ ಅಪ್ಪಗೆ ತಮ್ಮ ಸಂತೋಷ್ ಅಂತ ಇದ್ದಾನೆ, ಅವನೇ ನನ್ನ ಫಿಲಂ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿದ್ದು. ಅಣ್ಣನ ಒಂದ್ಸತಿ ಮೀಟ್ ಮಾಡ್ಬೇಕು ಅಂತ ಅವ್ರು ಕರೆದ್ರು. ಈ ತರ ಆರ್ಟಿಸ್ಟ್ ಸ್ವಲ್ಪ ಬೇಕು ಸಲಗಾಗಿ ಅಂತ. ಅವಾಗ ಒಂದು 3 ಜನ ಇದ್ರಿ. ಅದ್ರಲ್ಲಿ ಒಂದು 10 ಜನನ ಸೆಲೆಕ್ಟ್ ಮಾಡಿದ್ರು ಸರ್. ಅದ್ರಲ್ಲಿ ನಾನು ಒಬ್ಬ. ಓಕೆ ಓಕೆ. ಈಗ ಸಿನಿಮಾ ನೋಡಿದ್ರ ನೀವು? ಸಲಗಲ್ಲ, ಇದು ಭೀಮಾ? ಇಲ್ಲ, ನೋಡಿಲ್ಲ. ನಿಮ್ಗೆ ಇನ್ನೂ ತೋರಿಸಿಲ್ಲ? ಓಕೆ ಓಕೆ. ಸಿನಿಮಾದಲ್ಲಿ ವೇಲುವಾಗಿ ಸಿನಿಮಾದಲ್ಲಿ ನೀವ್ ಏನ್ ಮಾಡ್ತೀರಾ ಸರ್? ಹಂಗಂದ್ರೆ ಅಲ್ಲ, ಸಿನಿಮಾದಲ್ಲಿ ಏನ್ ಮಾಡ್ತೀರಾ? ಏನು ನಿಮ್ ಪ್ರೊಫೆಷನ್ ಏನು? ಸಿನಿಮಾದಲ್ಲಿ ಅದೇ ಹೀರೋ ಜೊತೆಲಿ ಇರೋದು. ಓಕೆ. ಅಲ್ಲ, ನಿಮ್ ಆಕ್ಟಿವಿಟಿ ಏನು? ಕಾಲೇಜ್ ಹೋಗ್ತೀರಾ? ಏನ್ ಮಾಡ್ತಾ ಇರ್ತೀರಾ ಅದ್ರಲ್ಲ? ಭೀಮಾದಲ್ಲಿ ಏನಿಲ್ಲ, ಒಂದು ಏರಿಯಾ ಸ್ಲಮ್, ಇದು ಸ್ಲಮ್ ಸ್ಟೋರಿ. ಒಂದು ಸ್ಲಮ್ ಅಲ್ಲಿ ನಾವೆಲ್ಲ ವಾಸಿಯಾಗಿರೋದು. ಅಕ್ಕಪಕ್ಕ ಮನೆ, ಅದರಲ್ಲಿ ಒಂದು ಫ್ರೆಂಡ್. ಚಿಕ್ಕದಿಂದ ನಾವು ಒಂದು ಬಡವ್ರ ಫ್ಯಾಮಿಲಿ ಹುಟ್ಟಿ ಬೆಳೆದಿ ಹಂಗೆ ಟ್ರಾವೆಲ್ ಮಾಡೋದು. ಅದ್ರಲ್ಲಿ ನಮ್ಗೆ ಏನೋ ಒಂದು ಏರಿಯಾದಲ್ಲಿ ಗೊತ್ತಲ್ವಾ, ಆಪೋಸಿಟ್ ಏರಿಯಾದಲ್ಲಿ ಜಗಳ ಬರುತ್ತೆ. ಅದರಿಂದ ಅದು ಜಗಳ ಆಗಿ. ಓಕೆ. ಈಗ ದುನಿಯಾ ವಿಜಯ್ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಚೆನ್ನಾಗಿತ್ತು ಸರ್, ಏನು ಕಷ್ಟ ಏನು ಇದಿಲ್ಲ, ಚೆನ್ನಾಗಿತ್ತು. ಅನುಭವ ತುಂಬಾ ಇತ್ತು. ಅವ್ರನ್ನ ನೋಡಿ ಇನ್ನೂ ಕಲಿಬೇಕು ಅಂತ ನಮ್ಗೆ. ನಿಮಗೆ ಫೈಟ್ಸ್ ಏನಾದ್ರು ಇದೆಯಾ ಸಿನಿಮಾದಲ್ಲಿ? ಫೈಟಾ? ಹೌದು, ಇದೆ ಸರ್. ಫೈಟ್ಸ್ ಇದೆ. ಎಷ್ಟು ಫೈಟ್ಸ್ ಇದೆ? ಒಂದು ಫೈಟ್ ಅಲ್ಲಿ ಇದೆ, ಮೈನ್ ಫೈಟ್ ಇದೆ ರಾಮನಗರದಲ್ಲಿ. ಅದೇ ಫಿಲಮ್ ಅಲ್ಲಿ ಮೈನ್ ಅಲ್ಲಿ ಶೂಟ್ ಮಾಡಿದ್ದ? ಓಕೆ ಓಕೆ. ವೇಲು ಅವರು, ನಿಮ್ಮ ಪಾತ್ರ ಜನಕ್ಕೆ ಇಷ್ಟ ಆಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.